ನಲ್ಲಿ ಲವ್ ಜಿಹಾದ್ ನಡೀತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದಕ್ಕೆ ಕಾರಣ ಯುವತಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತಿದ್ದಾಳೆ. ಪ್ರೀತಿಸ್ತೀನಿ ಅಂತ ಹೇಳಿ ಮೋಸ ಮಾಡಿರುವ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಮದುವೆ ಆಗೋದಾಗಿ ನಂಬಿಸಿ ಯುವತಿಗೆ ಮೋಸ ಮಾಡಿರುವಂತಹ ಪ್ರಕರಣ ನಡೆದಿದೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗಿ ನಂತರ ಪರಸ್ಪರ ಸ್ನೇಹ ಆಗಿ ಲವ್ ಕೂಡ ಆಗಿತ್ತಂತೆ. ಹಿಂದೂ ಯುವತಿ ಜೊತೆ ಮುಸ್ಲಿಂ ಯುವಕ ಲವ್ ಮಾಡುವ ನಾಟಕ ಆಡಿದ್ದ. ಹಾಗಾದ್ರೆ ಮುಸ್ಲಿಂ ಯುವತಿ ಜೊತೆ ಹಿಂದೂ ಯುವತಿ ಜೊತೆ ಮೊಹಮ್ಮದ್ ಇಶಾಕ್ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದ. ಅಷ್ಟೇ ಅಲ್ಲದೆ ಮೊಹಮ್ಮದ್ ಇಶಾಕ್ ಮುಸ್ಲಿಂ ಯುವತಿ ಜೊತೆ ನಿಶ್ಚಿತಾರ್ಥ ಕೂಡ ಆಗಿದ್ದ. ಈ ವಿಚಾರ ಆಕೆಗೆ ಗೊತ್ತಾಗಿ ಆತನ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ. ಇಶಾಕ್ ವಿರುದ್ಧ ದೂರನ್ನ ಕೊಟ್ಟಿದ್ದು ಪೊಲೀಸರು ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ. HSR ಲೇಔಟ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತಹ ಹಿಂದೂ ಯುವತಿ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆಗುತ್ತೆ. ಪರಿಚಯ ಮುಂದೆ ಪ್ರೀತಿ ಆಗುತ್ತೆ. ನಂತರ ಮದುವೆ ಆಗೋದಾಗಿ ನಂಬಿಸಿ ಮೋಸ ಕೂಡ ಮಾಡಿದ್ದಾನೆ ಅಂತ ಹೇಳಿ ಈಗ ಹಿಂದೂ ಯುವತಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾಳೆ. ಆ ಮೂಲಕ ಬೆಂಗಳೂರಿನಲ್ಲಿ ಲವ್ ಜಿಹಾದ್ ನಡೀತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹಿಂದೂ ಯುವತಿಗೆ ಮದುವೆ ಮಾಡಿಕೊಳ್ಳೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಸದ್ಯ ಆ ಯುವತಿ ಇದ್ದಾರೆ. ಏನಂತ ಹೇಳಿ ಮೋಸ ಮಾಡಿದ್ದಾರೆ, ಯಾವ ರೀತಿಯಾಗಿ ಪರಿಚಯ ಆಯಿತು ಅನ್ನುವಂಥದ್ದನ್ನ ಅವರಿಂದಾನೇ ಕೇಳೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಈ ಒಂದು ವಿಚಾರ ನಿಮಗೆ ಗೊತ್ತಾಗಿರುವಂತದ್ದು, ಅಂದ್ರೆ ಅವರು ಬೇರೆಯವ್ರನ್ನ ಎಂಗೇಜ್ಮೆಂಟ್ ಆಗಿರುವಂತದ್ದು, ಜೊತೆಗೆ ಅವರ ಪರಿಚಯ ಹೇಗಾಗಿತ್ತು? ಇನ್ಸ್ಟಾ ಮುಖಾಂತರ ಪರಿಚಯ ಆಗಿದೆ ಅಂತ ವಿಷಯ ಗೊತ್ತಾಗ್ತಾ ಇದೆ, ಎಲ್ಲ ಕಡೆ ಹರಿದಾಡ್ತಾ ಇದೆ. ಏನ್ ಹೇಳ್ತೀರಿ, ಏನ್ ಮೋಸ ಆಯ್ತು? ಸರ್, ಇದು ಮದ್ವೆ ಆಗ್ತೀನಿ ಅಂತ ಹೇಳಿ ಮನೇಲಿ ಒಪ್ಪಿಸ್ತೀನಿ, ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಇವಾಗ ಒಂದು ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀವಿ, ಮದ್ವೆ ಮಾಡ್ಕೊಡ್ತೀವಿ, ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಇದ್ ಮಾಡಿಲ್ಲ. ನಾನು ಹುಡುಗ ಹತ್ರ ಮಾತಾಡಬೇಕು, ಮಾತಾಡಾದ್ಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಹುಡುಗನ ಕರೆದೆ, ನಾನು ಕೂತ್ಕೊಂಡು ಮಾತಾಡೋಣ ಅಂತ. ಹುಡುಗ ಬಂದಿಲ್ಲ, ಯಾವುದೇ ರೀತಿ ನನಗೆ ರೆಸ್ಪಾಂಡ್ ಮಾಡಿಲ್ಲ. ಆಮೇಲೆ ಬಂದು ನನ್ನ ಆಫೀಸ್ ಹತ್ರ ಬಂದು ನನಗೆ ಧಮಕಿ ಹಾಕಿರೋದು. ಮೇಡಮ್, ಅವರ ನಿಮ್ಮ ಪರಿಚಯ ಯಾವಾಗಿಂದ ಪರಿಚಯ ಆಯ್ತು, ಹೇಗೆ ಪರಿಚಯ ಆಯ್ತು? ಲಾಸ್ಟ್ ಇಯರ್ 2024 ಅಕ್ಟೋಬರ್ ಮಂತಲ್ಲಿ ನನಗೆ ಪರಿಚಯ. ಅವರು ಇನ್ಸ್ಟಾಗ್ರಾಮ್ ಇಂದ ಅವರೇ ಮೆಸೇಜ್ ಮಾಡಿದ್ದು, ಅವರೇ ನನಗೆ ಫ್ಲರ್ಟ್ ಮಾಡಿದ್ದು, ಅವರೇ ಪ್ರಪೋಸ್ ಮಾಡಿದ್ದು. ಹಿಂಗೆ ನನಗೂ ಇಷ್ಟ ಆಯ್ತು. ಆಮೇಲೆ ಮೂವ್ ಆದ್ವಿ. ಆಮೇಲೆ ಅವನು ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿ ಪ್ರಪೋಸ್ ಮಾಡಿ ಮನೇಲಿ ಒಪ್ಪಿಸ್ತಾನೆ. ನಾನು ಹೇಳ್ದೆ, ನೀವು ಮುಸ್ಲಿಮ್ಸ್, ನಾನು ಹಿಂದೂ, ಆಗಲ್ಲ ಇದೆಲ್ಲ ಅಂತ. ಸೊ ಅದನ್ನ ನಾನು ನೋಡ್ಕೊಂತೀನಿ, ನಾನು ಒಪ್ಪಿಸ್ತಾನೆ ಅಂತ ಹೇಳಿ ಅವನು ಈ ತರ ಮೋಸ ಮಾಡಿದ್ದೆ. ಈಗ ನೀವು ನಂಬಿಕೆ ಇಟ್ಟು ಪ್ರೀತಿ ಮಾಡಿದ್ರಿ, ಮದ್ವೆ ಆಗ್ತೀನಿ ಅಂತ ಹೇಳಿ ಅವರು ನಂಬಿಸಿದ್ರು. ಬೇರೆ ಧರ್ಮ ಅಂತ ಅಂದಾಗ ನಿಮ್ಮ ಮನಸ್ಸಲ್ಲೂ ಕೂಡ ಯಾವುದೇ ರೀತಿಯಾಗಿ ಇವನ್ ಮೋಸ ಮಾಡಬಹುದು ಅಥವಾ ಮಾಡ್ಲಿಕ್ಕಿಲ್ಲ, ಈ ರೀತಿಯಾದಂತ ಏನಾದ್ರು ಗೊಂದಲ, ಯೋಚನೆ ಏನಾದ್ರು ಇತ್ತ, ಭಯ ಏನಾದ್ರು ಕಾಡ್ತಿತ್ತ ಆ ಸಮಯದಲ್ಲಿ ನಿಮಗೆ? ಇತ್ತು, ಭಯ ಇತ್ತು. ನಾನು ಪದೇ ಅದನ್ನೇ ಹೇಳ್ತಾ ಇದ್ದೆ, ಈ ತರ ಆಗುತ್ತೆ, ಏನ್ ಮಾಡ್ತೀನಿ ಅಂತಂದ್ರೆ ನಿನ್ಗ್ ಭಯ ಪಡಬೇಡ, ನಾನು ನೋಡ್ಕೊಂತೀನಿ, ನಾನು ಒಪ್ಪಿಸ್ತಾನೆ, ನಾನ್ ಮಾಡ್ಕೊಂಡ್ ನಾನಿದ್ದೀನಿ, ನಾನು ನಂಬು ಅಂತ ಹೇಳಿದ್ದಾಯ್ತು. ಹೌದು. ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳ್ತಿದ್ದಾರೆ? HSR ಲೇಔಟ್ ನಲ್ಲೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ, ಈಗ ಅಮೃತಹಳ್ಳಿ ಸ್ಟೇಷನ್ಗೆ ಹೋಗಿ ಅಲ್ಲೂ ಕೂಡ ದೂರು ದಾಖಲಿಸಿದ್ರಿ. ಅವ್ರು ಏನ್ ಹೇಳ್ತಿದ್ದಾರೆ, ಹೇಗೆ ರಿಯಾಕ್ಟ್ ಮಾಡಿದ್ದಾರೆ? ನಡೀತಾ ಇದೆ ಸರ್ FIR. ಇನ್ನು ಮೆಡಿಕಲ್ ಟೆಸ್ಟ್ ಅದೆಲ್ಲ ಮಾಡಿಸ್ಕೊಂಡಾದ್ಮೇಲೆ ಅರೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಸಂತ್ರಸ್ತ ಯುವತಿಯ ಮಾತಾಗಿರುವಂತದ್ದು. ಈ ಹಿಂದೆ ಕೂಡ ರಾಜ್ಯದಲ್ಲಿ ಹಲವು ಪ್ರಕರಣಗಳು ಇದೇ ರೀತಿಯಾಗಿ ದಾಖಲಾಗಿದ್ದವು. ಈಗ ರಾಜ್ಯ ರಾಜಧಾನಿಯಲ್ಲೂ ಕೂಡ ಹಿಂದೂ ಯುವತಿಗೆ ಓರ್ವ ಯುವಕ ಲವ್ ಜಿಹಾದ್ ರೀತಿಯಲ್ಲಿ ಮೋಸ ಮಾಡಿರುವಂತಹ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನಲ್ಲಿ ಲವ್ ಜಿಹಾದ್ ನಡೀತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದಕ್ಕೆ ಕಾರಣ ಯುವತಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತಿದ್ದಾಳೆ. ಪ್ರೀತಿಸ್ತೀನಿ ಅಂತ ಹೇಳಿ ಮೋಸ ಮಾಡಿರುವ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಮದುವೆ ಆಗೋದಾಗಿ ನಂಬಿಸಿ ಯುವತಿಗೆ ಮೋಸ ಮಾಡಿರುವಂತಹ ಪ್ರಕರಣ ನಡೆದಿದೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗಿ ನಂತರ ಪರಸ್ಪರ ಸ್ನೇಹ ಆಗಿ ಲವ್ ಕೂಡ ಆಗಿತ್ತಂತೆ. ಹಿಂದೂ ಯುವತಿ ಜೊತೆ ಮುಸ್ಲಿಂ ಯುವಕ ಲವ್ ಮಾಡುವ ನಾಟಕ ಆಡಿದ್ದ. ಹಾಗಾದ್ರೆ ಮುಸ್ಲಿಂ ಯುವತಿ ಜೊತೆ ಹಿಂದೂ ಯುವತಿ ಜೊತೆ ಮೊಹಮ್ಮದ್ ಇಶಾಕ್
ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದ. ಅಷ್ಟೇ ಅಲ್ಲದೆ ಮೊಹಮ್ಮದ್ ಇಶಾಕ್ ಮುಸ್ಲಿಂ ಯುವತಿ ಜೊತೆ ನಿಶ್ಚಿತಾರ್ಥ ಕೂಡ ಆಗಿದ್ದ. ಈ ವಿಚಾರ ಆಕೆಗೆ ಗೊತ್ತಾಗಿ ಆತನ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ. ಇಶಾಕ್ ವಿರುದ್ಧ ದೂರನ್ನ ಕೊಟ್ಟಿದ್ದು ಪೊಲೀಸರು ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ. HSR ಲೇಔಟ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತಹ ಹಿಂದೂ ಯುವತಿ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆಗುತ್ತೆ, ಪರಿಚಯ ಮುಂದೆ ಪ್ರೀತಿ ಆಗುತ್ತೆ, ನಂತರ ಮದುವೆ ಆಗೋದಾಗಿ ನಂಬಿಸಿ ಮೋಸ ಕೂಡ ಮಾಡಿದ್ದಾನೆ ಅಂತ ಹೇಳಿ ಈಗ ಹಿಂದೂ ಯುವತಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾಳೆ. ಆ ಮೂಲಕ ಬೆಂಗಳೂರಿನಲ್ಲಿ ಲವ್ ಜಿಹಾದ್ ನಡೀತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹಿಂದೂ ಯುವತಿಗೆ ಮದುವೆ ಮಾಡಿಕೊಳ್ಳೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಸದ್ಯ ಆ ಯುವತಿ ಇದ್ದಾರೆ, ಏನಂತ ಹೇಳಿ ಮೋಸ ಮಾಡಿದ್ದಾರೆ, ಯಾವ ರೀತಿಯಾಗಿ ಪರಿಚಯ ಆಯಿತು ಅನ್ನುವಂಥದ್ದನ್ನ ಅವರಿಂದಾನೇ ಕೇಳೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಈ ಒಂದು ವಿಚಾರ ನಿಮಗೆ ಗೊತ್ತಾಗಿರುವಂತದ್ದು, ಅಂದ್ರೆ ಅವರು ಬೇರೆಯವ್ರನ್ನ ಎಂಗೇಜ್ಮೆಂಟ್ ಆಗಿರುವಂತದ್ದು, ಜೊತೆಗೆ ಅವರ ಪರಿಚಯ ಹೇಗಾಗಿತ್ತು? ಇನ್ಸ್ಟಾ ಮುಖಾಂತರ ಪರಿಚಯ ಆಗಿದೆ ಅಂತ ವಿಷಯ ಗೊತ್ತಾಗ್ತಾ ಇದೆ, ಎಲ್ಲ ಕಡೆ ಹರಿದಾಡ್ತಾ ಇದೆ. ಏನ್ ಹೇಳ್ತೀರಿ, ಏನ್ ಮೋಸ ಆಯ್ತು? ಸರ್, ಇದು ಮದ್ವೆ ಆಗ್ತೀನಿ ಅಂತ ಹೇಳಿ ಮನೇಲಿ ಒಪ್ಪಿಸ್ತೀನಿ, ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಇವಾಗ ಒಂದು ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀವಿ, ಮದ್ವೆ ಮಾಡ್ಕೊಡ್ತೀವಿ, ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಇದ್ ಮಾಡಿಲ್ಲ. ನಾನು ಹುಡುಗ ಹತ್ರ ಮಾತಾಡಾದ್ಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ದೆ. ಆ ಹುಡುಗನ ಕರೆದೆ, ನಾನು ಕೂತ್ಕೊಂಡು ಮಾತಾಡೋಣ ಅಂತ. ಆ ಹುಡುಗ ಬಂದಿಲ್ಲ, ಯಾವುದೇ ರೀತಿ ನನಗೆ ರೆಸ್ಪಾಂಡ್ ಮಾಡಿಲ್ಲ. ಆಮೇಲೆ ಬಂದು ನನ್ನ ಆಫೀಸ್ ಹತ್ರ ಬಂದು ನನಗೆ ಧಮಕಿ ಹಾಕಿರೋದು. ಮೇಡಮ್, ಅವರ ನಿಮ್ಮ ಪರಿಚಯ ಯಾವಾಗಿಂದ ಪರಿಚಯ ಆಯ್ತು, ಹೇಗೆ ಪರಿಚಯ ಆಯ್ತು? ಲಾಸ್ಟ್ ಇಯರ್ 2024 ಅಕ್ಟೋಬರ್ ಮಂತಲ್ಲಿ ನನಗೆ ಪರಿಚಯ. ಅವರು ಇನ್ಸ್ಟಾಗ್ರಾಮ್ ಇಂದಾನೆ ಅವರೇ ಮೆಸೇಜ್ ಮಾಡಿದ್ದು, ಅವರೇ ನನಗೆ ಫ್ಲರ್ಟ್ ಮಾಡಿದ್ದು, ಅವರೇ ಪ್ರಪೋಸ್ ಮಾಡಿದ್ದು. ಹಿಂಗೆ ನನಗೂ ಇಷ್ಟ ಆಯ್ತು. ಆಮೇಲೆ ಮೂವ್ ಆದ್ವಿ. ಆಮೇಲೆ ಅವನು ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿ ಪ್ರಪೋಸ್ ಮಾಡಿ ಮನೇಲಿ ಒಪ್ಪಿಸ್ತಾನೆ. ನಾನು ಹೇಳ್ದೆ, ನೀವು ಮುಸ್ಲಿಮ್ಸು, ನಾನು ಹಿಂದೂ, ಆಗಲ್ಲ ಇದೆಲ್ಲ ಅಂತ. ಸೊ ಅದನ್ನ ನಾನು ನೋಡ್ಕೊಂತೀನಿ, ನಾನು ಒಪ್ಪಿಸ್ತೇನೆ ಅಂತ ಹೇಳಿ ಅವನು ಈ ತರ ಮೋಸ ಮಾಡಿದ್ದೆ. ಈಗ ನೀವು ನಂಬಿಕೆ ಇಟ್ಟು ಪ್ರೀತಿ ಮಾಡಿದ್ರಿ, ಮದ್ವೆ ಆಗ್ತೀನಿ ಅಂತ ಹೇಳಿ ಅವರು ನಂಬಿಸಿದ್ರು. ಬೇರೆ ಧರ್ಮ ಅಂತ ಅಂದಾಗ ನಿಮ್ಮ ಮನಸ್ಸಲ್ಲೂ ಕೂಡ ಯಾವುದೇ ರೀತಿಯಾಗಿ ಇವನ್ ಮೋಸ ಮಾಡಬಹುದು ಅಥವಾ ಮಾಡ್ಲಿಕ್ಕಿಲ್ಲ, ಈ ರೀತಿಯಾದಂತ ಏನಾದ್ರು ಗೊಂದಲ, ಯೋಚನೆ ಏನಾದ್ರು ಇತ್ತ, ಭಯ ಏನಾದ್ರು ಕಾಡ್ತಿತ್ತ ಆ ಸಮಯದಲ್ಲಿ ನಿಮಗೆ? ಇತ್ತು, ಭಯ ಇತ್ತು. ನಾನು ಪದೇ ಅದನ್ನೇ ಹೇಳ್ತಾ ಇದ್ದೆ, ಈ ತರ ಆಗುತ್ತೆ, ಏನ್ ಮಾಡ್ತೀನಿ ಅಂತಂದ್ರೆ ನಿನ್ಗ್ ಭಯ ಪಡಬೇಡ, ನಾನು ನೋಡ್ಕೊಂತೀನಿ, ನಾನು ಒಪ್ಪಿಸ್ತಾನೆ, ನಾನ್ ಮಾಡ್ಕೊಂಡ್ ನಾನು ಇದೀನಿ, ನಾನು ನಂಬು ಅಂತ ಹೇಳಿದ್ದಾಯ್ತು. ಹೌದು. ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳ್ತಿದ್ದಾರೆ? HSR ಲೇಔಟ್ ನಲ್ಲೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ, ಈಗ ಅಮೃತಹಳ್ಳಿ ಸ್ಟೇಷನ್ಗೆ ಹೋಗಿ ಅಲ್ಲೂ ಕೂಡ ದೂರು ದಾಖಲಿಸಿದ್ರಿ. ಅವ್ರು ಏನ್ ಹೇಳ್ತಿದ್ದಾರೆ, ಹೇಗೆ ರಿಯಾಕ್ಟ್ ಮಾಡಿದ್ದಾರೆ? ನಡೀತಾ ಇದೆ ಸರ್ FIR. ಇನ್ನು ಮೆಡಿಕಲ್ ಟೆಸ್ಟ್ ಅದೆಲ್ಲ ಮಾಡಿಸ್ಕೊಂಡಾದ್ಮೇಲೆ ಅರೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಸಂತ್ರಸ್ತ ಯುವತಿಯ ಮಾತಾಗಿರುವಂತದ್ದು. ಈ ಹಿಂದೆ ಕೂಡ ರಾಜ್ಯದಲ್ಲಿ ಹಲವು ಪ್ರಕರಣಗಳು ಇದೇ ರೀತಿಯಾಗಿ ದಾಖಲಾಗಿದ್ದವು. ಈಗ ರಾಜ್ಯ ರಾಜಧಾನಿಯಲ್ಲೂ ಕೂಡ ಹಿಂದೂ ಯುವತಿಗೆ ಓರ್ವ ಯುವಕ ಲವ್ ಜಿಹಾದ್ ರೀತಿಯಲ್ಲಿ ಮೋಸ ಮಾಡಿರುವಂತಹ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.